ನಿರೀಕ್ಷೆಯಂತೆ ಸಿನಿಮಾ ನಟಿ ರಮ್ಯಾ MP ಆಗಿದ್ದಾಯಿತು. ಆದರೆ ರಮ್ಯಾ ಮೇಡಮ್ ಕ್ಷೇತ್ರಕ್ಕೆ ಏನು ಮಾಡಬಹುದು ಅನ್ನೋ ನಿರೀಕ್ಷೆಗಳು ಈಗ ಸಹಜವಾಗಿದೆ. ಸಿನಿಮಾ ರಂಗದಿಂದ ಬಂದ ನಟ ನಟಿಯರು ಜನಪ್ರತಿನಿಧಿಗಳಾದ ನಂತರ ಕ್ಷೇತ್ರವನ್ನ ಮರೆತು ಹಾಯಾಗಿರೋ ಉದಾಹರಣೆಗಳು ಕಣ್ಣು ಮುಂದೆ ಇರುವಾಗ ರಮ್ಯಾ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ರಮ್ಯಾ ಕೂಡ ಅವರೆಲ್ಲರ ಹಾದಿ ತುಳಿತಾರ ಇಲ್ವಾ ಕ್ಷೇತ್ರಕ್ಕಾಗಿ ದುಡಿತಾರ? ಉತ್ತರ ಇಲ್ಲಿದೆ ನೋಡಿ. ಕನ್ನಡ ಸಿನಿಮಾದಲ್ಲಿ ನಂಬರ್ 1 ನಟಿಯಾಗಿ ಮಿಂಚಿದ ರಮ್ಯಾ ಫಿಲ್ಮಿ ಕೆರಿಯರ್ನಲ್ಲಿ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ಮಿಂಚಿದ್ದಾರೆ. ನಲ್ಲೆಯಾಗಿ, ಮಗಳಾಗಿ, ತಂಗಿಯಾಗಿ, ಸೊಸೆಯಾಗಿ ಎಲ್ಲ ಪಾತ್ರಗಳಲ್ಲೂ ಸೂಪರ್ ಆಕ್ಟಿಂಗ್. ರಮ್ಯಾ ರಾಕಿಂಗ್. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಆದ್ರೀಗ ರಮ್ಯಾರ ರಾಜಕೀಯ ಜೀವನದ ಹೊಸ ಸಿನಿಮಾ ಶುರುವಾಗಿದೆ. ಚಿತ್ರ ಒಂದೇ, ಪಾತ್ರ ಮಾತ್ರ ಬೇರೆ ಬೇರೆ. ಮಂಡ್ಯದ ಮೊಮ್ಮಗಳಾಗಿ, ಮಗಳಾಗಿ, ತಂಗಿಯಾಗಿ ಒಪ್ಪಿಕೊಳ್ಳಿ ಎಂದು ಬೇಡಿದ ರಮ್ಯಾರನ್ನ ಈಗ MP ಆಗಿಯೂ ಜನ ಸ್ವೀಕರಿಸಿದ್ದಾರೆ. ಜನರ ಪ್ರೀತಿಗೆ ರಮ್ಯಾ ಖುಷಿಯಿಂದ ಭಾವುಕರಾದರು. ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಪ್ರೋತ್ಸಾಹ ನೀಡಿದ್ದಾರೆ, ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ನಾನು ಯಾವತ್ತೂ ಅವ್ರು ಕೈ ಬಿಡೋದಿಲ್ಲ. ನನಗೆ ಎಷ್ಟು ಸಹಾಯ ಆಗುತ್ತೆ ನಾನು ಅಷ್ಟು ಸಹಾಯ ಮಾಡ್ತೀನಿ. ಖಂಡಿತವಾಗ್ಲೂ ಇದು ನಂದು ಹೊಸ ಪ್ರಾರಂಭ. ಬಟ್ ನಾನು ಕಲಿತು ನಾನು ಅವ್ರಿಗೆ ಎಷ್ಟು ಕೆಲಸ ಮಾಡೋಕ್ಕಾಗತ್ತೆ ನಾನು ಎಲ್ಲ ಮಾಡಿಕೊಡ್ತೀನಿ ಅವ್ರಿಗೆ. ಈಗಷ್ಟೇ ನನಗೆ ಸುದ್ದಿ ಬಂದಿದೆ. ಸೊ ಇನ್ನೊಂದು ರೌಂಡ್ ನಾನು ರಿಸರ್ಚ್ ಎಲ್ಲ ಮಾಡಿ ಅವ್ರ ಜೊತೆ ಮಾತಾಡಿ ಏನೇ ಮಾಡಬೇಕು ನಾನು ಮಾಡ್ತೀನಿ. ನಟ ನಟಿಯರ ರಾಜಕೀಯ ಪ್ರವೇಶ ಹೊಸದೇನಲ್ಲ. ಹಾಗೆಯೇ ನಾಯಕರಾದ ಅವರಿಂದ ನಿರೀಕ್ಷಿಸಿದ್ದು ಸಿಕ್ಕಿಲ್ಲ ಅನ್ನೋದು ಕೂಡ. ಆದರೆ ರಮ್ಯಾ ಬಗ್ಗೆ ಹೊಸ ವಿಶ್ವಾಸ ಮೂಡಿದೆ. ಮನೆ ಮಗಳು ಮಂಡ್ಯವನ್ನ ಕೈ ಬಿಡಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಈಗಾಗಲೇ ಒಪ್ಪಿಕೊಂಡಿರುವ ಚಿತ್ರಗಳು ಕೈಯಲ್ಲಿವೆ. ನಿಮ್ಮ ಗಮನ ಕ್ಷೇತ್ರದ ಕಡೆಗೋ ಚಿತ್ರದ ಕಡೆಗೋ ಅಂತ ಕೇಳಿದ್ರೆ ರಮ್ಯಾರ ಜಾಣತನದ ಉತ್ತರ ಹೀಗಿತ್ತು. ಜನ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನನ್ನ ಗೆಲ್ಸಿದ್ದಾರೆ. ಸೊ ಹಾಗಾಗಿ ಒಂದು ಜವಾಬ್ದಾರಿ, ನಾನು ಅವ್ರ ಕೈ ಬಿಡೋಂಗಿಲ್ಲ. ನನಗೆ ಅವ್ರಿಗೆ ಎಷ್ಟು ಸಹಾಯ ಆಗುತ್ತೆ ನಾನು ಅಷ್ಟು ಸಹಾಯ ಮಾಡಬೇಕಾಗತ್ತೆ. ಅದಕ್ಕೆ ಸಮಯ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಸಿನಿಮಾ ಮಾಡ್ತೀನಿ, ಬಟ್ ಕಡಿಮೆ ಆಗುತ್ತೆ. ಈಗಷ್ಟೇ ನಾನು ಸರ್ಟಿಫಿಕೇಟ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಐ ಹ್ಯಾವ್ ನಾಟ್ ಹ್ಯಾಡ್ ಎನಿ ಟೈಮ್ ಫಾರ್ ಎನಿಥಿಂಗ್. ಜನರಿಗೋಸ್ಕರ ಕೆಲಸ ಮಾಡಬೇಕಾಗತ್ತೆ, ಪಾರ್ಲಿಮೆಂಟಲ್ಲಿ ಅವ್ರ ಪರವಾಗಿ ಮಾತಾಡಬೇಕಾಗತ್ತೆ. ಸೊ ನೀ ಎರಡೂ ಮಾಡಬೇಕಾಗತ್ತೆ. ನಟ ನಟಿಯರ ಮೇಲಿನ ಈ ಆರೋಪಕ್ಕೆ ಅವರು ರಾಜಕೀಯವನ್ನ ವೃತ್ತಿಯನ್ನಾಗಿ ಸ್ವೀಕರಿಸದೆ ಹವ್ಯಾಸವನ್ನಾಗಿಸಿಕೊಳ್ಳುವುದೇ ಕಾರಣವೇ ಅಂದ್ರೆ ಹೌದು ಅಂತಾರೆ ಖ್ಯಾತ ಪತ್ರಕರ್ತ ರವೀಂದ್ರ ರಶ್ಮಿ. ಹಿಂದೆ ಸಿನಿಮಾ ನಟರು ರಾಜಕೀಯಕ್ಕೆ ಬಂದವರು ಗೆದ್ದವರು ತಮ್ಮ ಕೆಲಸವನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಅದೊಂದು ಏನೋ ಹವ್ಯಾಸ ಅನ್ನೋ ರೀತಿಯಲ್ಲಿ. ಹಾಗಲ್ಲ, ರಾಜಕಾರಣ ಕೂಡ ಗಂಭೀರವಾದ ವೃತ್ತಿ ಮತ್ತು ಪ್ರವೃತ್ತಿ ಕೂಡ. ಸೊ ಅಂಬರೀಷ್ ಮತ್ತು ರಮ್ಯಾ ಆ ತಪ್ಪು ಮಾಡಲಾರರು. ಆಮೇಲೆ ರಮ್ಯಾಗಿನ್ನೂ ಒಂದು ಹೊಸ ತಲೆಮಾರಿನ ಒಂದು ಹುಮ್ಮಸ್ಸಿದೆ, ಕನಸುಗಳಿದೆ. ಇದುವರೆಗಿನ ಚಿತ್ರತಾರೆಯರ ಮೇಲಿಲ್ಲದ ಭಾರಿ ನಿರೀಕ್ಷೆ ಎಲ್ಲರಿಗೂ ರಮ್ಯಾ ಮೇಲಿದೆ. ರಮ್ಯಾ ಕ್ಷೇತ್ರಕ್ಕಾಗಿ ಕೈಲಾದಷ್ಟು ಕೆಲಸ ಮಾಡೋದು ಖಾತ್ರಿ ಅಂದಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರಿಗೋ ಪಕ್ಷದ ಬ್ರ್ಯಾಂಡ್ ಆಗಿ ರಮ್ಯಾರನ್ನ ಬಳಸಿಕೊಂಡ ಸಮಾಧಾನ. ಜೊತೆಗೆ ಪಕ್ಷದ ಸಂಕಲ್ಪ ಸಿದ್ಧಾಂತಗಳನ್ನ ರಮ್ಯಾ ಪ್ರಚಾರ ಪಡಿಸ್ತಾರೆ ಅನ್ನೋ ನಂಬಿಕೆ ಅವರಲ್ಲಿ. ಈ ತನಕ ಅವರು ಕಲಾವಿದರಾಗಿದ್ದವರು ಈಗ ಜನಪ್ರತಿನಿಧಿಗಳಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಜೊತೆಗೆ ಸಂಪರ್ಕ, ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಅವ್ರಿಗೊಂದು ಅವಕಾಶ ಕೊಟ್ಟಿದೆ. ಪಕ್ಷದ ಸಂಕಲ್ಪ, ಪಕ್ಷದ ನೀತಿ ಸಿದ್ಧಾಂತ ಕಾರ್ಯಕ್ರಮಗಳನ್ನು ಅರ್ಥೈಸಿ ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಇವತ್ತಿನ ದಿವಸ ರಮ್ಯಾ ಅವರ ಪಾಲಿಗೆ ಹೋಗಿದೆ. ಅದ್ಭುತ ನಟನೆಯಿಂದ ಚಿತ್ರಗಳ ಯಶಸ್ಸಿನ ಬಗ್ಗೆ ಭರವಸೆ ಮೂಡಿಸುತ್ತಿದ್ದ ರಮ್ಯಾ ರಾಜಕೀಯ ಕ್ಷೇತ್ರದಲ್ಲೂ ಉತ್ತಮ ಸೇವೆ ಮಾಡುವ ಭರವಸೆ ಇದೆ ಅನ್ನೋದು ಚಿತ್ರ ನಿರ್ಮಾಪಕ ಕೆ ಮಂಜು ಮಾತು. ಕನ್ನಡ ಚಿತ್ರರಂಗ ಈ ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಒಳ್ಳೆ ಹೆಸರು ಮಾಡಿ ಒಳ್ಳೆ ನಟನೆಯಾಗಿ ಅವಳಿಗೆ ಗೆದ್ದಿದ್ದಾಳೆ. ಅವಳಿಗೆ ಸೋಲೇ ಇಲ್ಲ, ರಮ್ಯಾ ಸೋಲಿಲ್ಲ. ರಾಜಕೀಯದ ನಿಜವಾಗ್ಲೂ ಅದ್ಭುತವಾದ ಕೆಲಸ ಮಾಡ್ತಾಳೆ, ಬಡವರು ಕಷ್ಟಕ್ಕೆ ಸ್ಪಂದಿಸ್ತಾಳೆ. ಚಿತ್ರರಂಗದಲ್ಲಿ ಯಾವ ರೀತಿ ಗೆದ್ದರು ಅದೇ ರೀತಿ ರಾಜಕೀಯದಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಅಂದ್ಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಹೆಸರು ತರ್ತಾಳೆ ಅವಳಿಗೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಚಿತ್ರ ಜೀವನದಲ್ಲಿ ಜಾತಿಯ ಚೌಕಟ್ಟಿನಿಂದ ದೂರವೇ ಇದ್ದ ರಮ್ಯಾ ಕ್ಷೇತ್ರದಲ್ಲಿ ಜಾತ್ಯತೀತ ಪ್ರಜ್ಞೆಯಿಂದ ಕೆಲಸ ಮಾಡುವ ನಿರೀಕ್ಷೆ ಇದೆ. ಜೊತೆಗೆ
ರಮ್ಯಾರ ಗೆಲುವು ಮತದಾರರು ಹೊಸ ತಲೆಮಾರಿನ ಬದಲಾವಣೆಗೆ ನೀಡಿದ ಗೆಲುವು ಅಂತಾರೆ ರವೀಂದ್ರ ರಶ್ಮಿ. ರಮ್ಯಾ ಅವರಿಗೆ ಯಾವುದೇ ಥರದ ಒಂದು ಆಬ್ಲಿಗೇಷನ್ಗಳಿಲ್ಲ, ಯಾರದೇ ಹಂಗು ಮುಲಾಜುಗಳಿಲ್ಲ. ಆಕೆ ಇದುವರೆಗೂ ಹೇಗೆ ಸ್ವತಂತ್ರವಾಗಿ ತಮ್ಮ ವ್ಯಕ್ತಿತ್ವವನ್ನು ಅರಳಿಸ್ಕೊಂಡಿದ್ದಾರೋ ರಾಜಕಾರಣದಲ್ಲೂ ಕೂಡ ಹಾಗೆಯೇ ಒಂದು ಸ್ವಂತ ಚಿಂತನೆ, ಸ್ವತಂತ್ರವಾದ ವಿಚಾರಧಾರೆ ಜೊತೆಗೆ ಅವರು ಪಕ್ಷದ ಶಿಸ್ತಿಗೆ ಒಳಪಟ್ಟೆ ಅಲ್ಲಿನ ಜನತೆ ತಮ್ಮನ್ನು ಆರಿಸಿ ಕಳಿಸಿರೋ ಜನತೆಗೆ ಒಂದು ಹೊಸ ನಾಯಕತ್ವದ ಮಾದರಿಯನ್ನು ಕೊಡಲಿ ಅಂತ ನಾನು ಆಶಿಸ್ತೇನೆ. ಉತ್ಸಾಹಿ ಯುವ ರಾಜಕಾರಣಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಹುಮ್ಮಸ್ಸಿನಲ್ಲಿದ್ದಾರೆ ರಮ್ಯಾ. ಇದರ ಜೊತೆಗೆ ಈಗಾಗಲೇ ಒಪ್ಪಿಕೊಂಡ ಸಿನಿಮಾಗಳು ಇವರ ಕಾಲ್ ಶೀಟ್ಗಾಗಿ ಕಾಯ್ತಾ ಇವೆ. ಬದಲಾವಣೆ ಬಯಸುವ ಹೊಸ ತಲೆಮಾರಿನ ಜನರಿಗೆ ರಮ್ಯಾ ಸ್ಫೂರ್ತಿಯಾಗ್ತಾರೆಯೇ? ಕಾಲವೇ ಉತ್ತರಿಸಬೇಕಷ್ಟೇ. ರಮ್ಯಾರ ಲೈಫಲ್ಲಿ ಇದು ಪರ್ವಕಾಲ. ಸಿನಿಮಾ ರಂಗದಲ್ಲಿ ಸ್ಟಾರ್ ಆಗಿ ಮೆರೆದ ಈಕೆ ಈಗ MP ಆಗಿ ಜನರ ಭರವಸೆಯ ಮೂಟೆಯನ್ನು ಹೊತ್ಕೊಂಡು ಸಂಸತ್ ಪ್ರವೇಶ ಮಾಡ್ತಾ ಇದ್ದಾರೆ. ಸಿನಿಮಾ ರಂಗದಲ್ಲಿ ಗೆದ್ದಂತೆ ರಮ್ಯಾ ರಾಜಕೀಯದಲ್ಲಿ ಕೂಡ ಗೆಲ್ತಾರ, ಇಲ್ಲೂ ಕೂಡ ಸ್ಟಾರ್ ಆಗಿ ಮಿಂಚ್ತಾರ ಅನ್ನೋದನ್ನ ನಾವು ಕಾದ್ ನೋಡಬೇಕು ಅಷ್ಟೇ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸುವರ್ಣ ನ್ಯೂಸ್ 24/7.